லைட் போடு. श्रीमद्वेदमार्ग प्रतिष्ठापनाचार्य परमहंस परिवराजाचार्याणां श्री षडगोपरामानुजस्वामिनां सुस्वागतम्.
அதான் ரெண்டு இடத்துக்கும் போயிட்டு இங்கே இருந்துட்டு தேவரை நியமிக்கிறேன்
कर्मणा न प्रजया धनेन त्यागे अमृत यद्विषयो वदन्ति वेदान्त संन्यासयोगादित्य
श्रीराघवं दशरथात्मजमप्रमेयं सीतापतिं रविकुलान्वयरक्तदीपम् आजानुबाहुम् अरविन्ददलायताक्षं रामं निशाचर विनाशकरं नमामि। विश्वामित्रकुलोद्भूत अप्रमेयपदार्चकः नारसिंहकृपापात्रं गोविन्दादि गुरुभजे। आत्मीयरे रामायण पारायण सद्भक्तरे भागवतरे रामभक्तरे ನಿನ್ನೆವರೆಗೂ ಕೂಡ ನಾವು ರಾಮನ ಬಗ್ಗೆ ರಾಮನ ಗುಣಗಳ ಬಗ್ಗೆ ಅವನ ಆದರ್ಶಗಳ ಬಗ್ಗೆ ನಾವೆಲ್ಲ ಸುಮಾರು 10 ದಿವಸಗಳು 1 ಗಂಟೆಗಳ ಕಾಲ ಅವನ ಬಗ್ಗೆ ಚಿಂತನೆಯನ್ನು ಮಾಡಿದ್ದೀವಿ, ಮಂಥನವನ್ನು ಮಾಡಿದ್ದೀವಿ, ಒಂದಷ್ಟು ವಿಷಯವನ್ನು ತಿಳ್ಕೊಂಡಿದ್ದೀವಿ, ಅದನ್ನು ಆದರ್ಶವಾಗಿ ಮಾಡಿಕೊಳ್ಳುವಂತೀವಿ, ಮನಸ್ಸು ಕೂಡ ಮಾಡಿದ್ದೀವಿ. ಇಂದು ಅಯೋಧ್ಯ ರಾಮನ ಪ್ರತಿಷ್ಠಾನವಾಗಿ ಶ್ರೀಗಳು ಅಳವಡಿಸಿದಂತಹ ಈ ಕಾರ್ಯಕ್ರಮ ಇವತ್ತು ಮಂಗಳದ ಕಾರ್ಯಕ್ಕೆ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ರಾಮನ ಕೆಲವು ಗುಣವನ್ನಾದರೂ
ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಅನ್ನೋದು ಎಲ್ಲರ ಭಾವನೆ. ಇದನ್ನು ಕೂಡ ನಾವು ಬಹಳ ನಮ್ಮ ಸನಾತನ ಧರ್ಮದ ಬಗ್ಗೆ ಮೇಲೆ ಅನೇಕರು ದಾಳಿ ನಡೆಸಿದ್ದಾರೆ. ಆದರೂ ಅದು ಭದ್ರವಾಗಿ ಅಂದರೆ ಬೇರೆ ಭದ್ರವಾಗಿರೋದ್ರಿಂದ ಅದು ಮತ್ತೆ ಮತ್ತೆ ಚಿಗಿರಿ ಬೆಳೀತಾ ಇದೆ. ಇದು ಕೂಡ ಒಂದು ರೀತಿಯ ಕಾಲ ಇತ್ತು. ಬಹುಶಃ ಅಯೋಧ್ಯೆಯಲ್ಲಿ ರಾಮನನ್ನ ಪ್ರತಿಷ್ಠೆ ಆದ ನಂತರ ರಾಮರಾಜ್ಯಕ್ಕೆ ಅನುಕೂಲಾತ್ಮಕವಾಗಿ ಇಂದು ಬಹುಶಃ ರಾಮರಾಜ್ಯವನ್ನು ನಾವು ಕಾಣ್ತೀವಿ ಅನ್ನುವಂತಹ ಭರವಸೆ ನಮಗೆ ಮೂಡಿದೆ. ಇದೇ ಸಂದರ್ಭದಲ್ಲಿ ನಾವು ರಾಮ ಕೆಲವು ಗುಣಗಳನ್ನು ನಾವು ತುಂಬ ಬೆಟ್ಟಬೇಕು. ರಾಮ ನಾವು ರಾಮಾಯಣವನ್ನು ಓದಿದಾಗ ವಾಲ್ಮೀಕಿ ರಚಿತ ಶ್ರೀಮದ್ ರಾಮಾಯಣವನ್ನು ಓದಿದಾಗ ಅಲ್ಲಿ ರಾಮ ಹೇಗಿದ್ದ ಅನ್ನೋದ್ರ ಬಗ್ಗೆ ನಮಗೆ ತಿಳಿಯುತ್ತೆ. ಅವನು ಪರಮಾತ್ಮನ ಅನುಭವವಾಗಿದ್ದರೂ ಕೂಡ ರಾಮಾಯಣ ಯಾವುದೇ ಪಠ್ಯದಲ್ಲಿಯೂ ಕೂಡ ಅವನು ಅದನ್ನ ತೋರಿಸ್ಕೊಂಡಿಲ್ಲ. ಬೇರೆ ದಶಾವತಾರಗಳಲ್ಲಿ ಬೇರೆ ಬೇರೆ ಅವತಾರಗಳಲ್ಲಿ ನಮಗೆ ಅವನ ಒಂದು ಮಾಯಾಶಕ್ತಿ ಎಲ್ಲವುದನ್ನು ನಮಗೆ ಗೊತ್ತಾಗಿದೆ. ಆದರೆ ರಾಮನ ಹೇಗೆ ನಡ್ಕೊಂಡು ಹಾಗೆಯೇ ಪರಮಾತ್ಮ ಮೊದಲಿನಿಂದ ಕೊನೆಗೂ ಕೂಡ ನಡ್ಕೊಂಡಿದ್ದಾನೆ. ಅವನು ಯಾವುದೇ ಆದಂತಹ ತನ್ನ ಮಾಯಾಶಕ್ತಿಯನ್ನ ಅಲ್ಲಿ ತೋರಿಸಿಲ್ಲ. ಅಂದ್ರೆ ಅಯೋಧ್ಯೆಯಲ್ಲಿ ಹುಟ್ಟುತ್ತಾನೆ. ಹುಟ್ಟಿದ ನಂತರ ವಿಶ್ವಾಮಿತ್ರರೊಡನೆ ಅರಣ್ಯಕ್ಕೆ ಪ್ರವೇಶ ಮಾಡ್ತಾನೆ. ಅವರ ಯಾಗವನ್ನ ಸಂರಕ್ಷಣೆ ಮಾಡಲು. ಹಾಗೆಯೇ ವಿಶ್ವಾಮಿತ್ರರವರಿಗೆ ಅನೇಕ ಅಸ್ತ್ರಶಸ್ತ್ರಗಳನ್ನ ಉಪದೇಶ ಮಾಡ್ತಾರೆ. ವಿಶ್ವಾಮಿತ್ರ ಯಾಗವನ್ನ ಅವರು ಸಂಪೂರ್ಣಗೊಳಿಸಿ ನಂತರ ಮತ್ತೆ ಅಲ್ಲಿಂದ ಹಾಗೆಯೇ ಮುಚ್ಚಿದ ಜನಗಳ ಕೊಡುಗೆ ಉತ್ತರಕ್ಕೆ ಹೋಗ್ತಾನೆ. ಅಲ್ಲಿ ಸೀತೆಯನ್ನು ಧರಿಸಿ ಸೀತಾ ಕಲ್ಯಾಣ ಆಗುತ್ತೆ. ನಂತರ ಅವರು ಮತ್ತೆ ಅಯೋಧ್ಯೆ ಬರಬೇಕಾದ್ರೆ ಪರಶುರಾಮರ ಒಂದು ಸಭಾಗಮ ಆಗುತ್ತೆ. ಪರಶುರಾಮರಿಂದ ದಿವ್ಯವಾದಂತಹ ವೈಷ್ಣವ ಧನಸ್ಸನ್ನು ಪಡೆದು ಆ ಒಂದು ಶಕ್ತಿಯನ್ನೆಲ್ಲವನ್ನೂ ಕೂಡ ತನ್ನದೇ ಆದಂತಹ ಬೇರೆ ಅವತಾರದ ಶಕ್ತಿಯನ್ನು ಎಲ್ಲವನ್ನೂ ಕೂಡ ತಾನು ಅನುಭವಿಸಿ ತನ್ನಲ್ಲಿ ಆರೋಪಿಸುತ್ತಾನೆ. ಆ ನಂತರ ಅಯೋಧ್ಯೆಗೆ ಬರ್ತಾನೆ. ಅವನಿಗೆ ಪಟ್ಟಾಭಿಷೇಕ ಅಂತ ಹೇಳಿ ನಿಗದಿಯಾಗಿದೆ. ಆದರೆ ಅವನ ಪಟ್ಟಾಭಿಷೇಕವನ್ನು ಆಪಿಸಿದ್ರೆ ಅವನ ಅವತಾರದ ಸಂಪೂರ್ಣ ಪ್ರಯೋಜನ ಆಗುವುದಿಲ್ಲ ಅನ್ನೋ ಕಾರಣಕ್ಕೆ ಒಂದು ಸಣ್ಣ ಕಾರಣದಿಂದಾಗಿ ಅವನು ಕೈಗೆಯ ಒಂದು ಮರದ ಕಾರಣದಿಂದಾಗಿ ಆತ ನಮ್ಮ ಮತ್ತೆ ಕಾಡಿಗೆ ಹೋಗುವಂತಹ ಪ್ರಸಂಗ ಬರುತ್ತೆ. ಅವನು ಉಣವನ್ನು ತಿಳಿಸಿ ಕಾಡಿಗೆ ತನ್ನ ಪತ್ನಿ ಸೀತೆ ಹಾಗೂ ತನ್ನ ತಮ್ಮ ಲಕ್ಷ್ಮಣರೊಡನೆ ಕಾಡಿಗೆ ಹೊರಡ್ತಾನೆ. ಅಲ್ಲಿ ಅನೇಕ ವಿಶೇಷಗಳು ಕಾಡಿನಲ್ಲಿರುವಂತಹ ಎಲ್ಲ ರಾಕ್ಷಸರ ಸಂಹಾರ ಮತ್ತು ಋಷಿಗಳಿಗೆ ತನ್ನ ದರ್ಶನ ನೀಡುವುದು, ಹಾಗೆ ಒಂದಷ್ಟು ಜನರಿಗೆ ಮೋಕ್ಷವನ್ನ ತಿಳಿಸುವಂತಹ ಅಂದರೆ ಅವನ ಅವತಾರ ಆಯಿತು. ಹಾಗೆ ಅವನು ಕಾಡಿಗೆ ಬಂದು ಅದೆಲ್ಲವನ್ನು ನೆರವೇರಿಸ್ತಾನೆ. ಅಲ್ಲಿ ಅನೇಕ ಋಷಿಗಳ ಭೇಟಿಯಾಗ್ತಾನೆ. ಅನೇಕ ಸಾವಿರಾರು ರಾಕ್ಷಸರನ್ನ ಅವನು ಸಂಹಾರ ಮಾಡ್ತಾನೆ. ಅನೇಕರಿಗೆ ಅನೇಕರಿಗೆ ಅವನು ಮೋಕ್ಷವನ್ನು ಗಳಿಸ್ತಾನೆ. ಅವನು ಮೋಕ್ಷವನ್ನು ಗಳಿಸ್ತಾನೆ. ಹಾಗೆಯೇ ಬಂದಾಗ ರಾಮನ ಸಂಹಾರಕ್ಕೆ ಒಂದು ಸಣ್ಣ ಕಾರಣ ಬೇಕಲ್ವಾ. ಹಾಗಾಗಿ ಆ ಕಾರಣದಿಂದಾಗಿ ಸೀತಾ ಅಪಹರಣ ಆಗಿದೆ. ಸೀತಾ ಅಪಹರಣ ಆದ ನಂತರ ಅವನು ಹಾಗೆಯೇ ಸೀತೆಯನ್ನು ಹೊರಕೊಂಡು ಮುಂದೆ ಬಂದಾಗ ಇಷ್ಟುಗೆ ನಗರ ಸಿಗುತ್ತೆ. ಅಲ್ಲಿ ಭಾರಿ ಸುಗ್ರೀವನ ಸ್ನೇಹ ಆಗುತ್ತೆ. ಅಲ್ಲಿಯೇ ತನ್ನ ಪರಮ ಭಕ್ತನಾದಂತಹ ಹನುಮಂತನ ಭೇಟಿ ಕೂಡ ಆಗುತ್ತೆ. ನಂತರ ಅವರೆಲ್ಲ ಸೇರಿ ಸೀತೆ ಎಲ್ಲಿದ್ದಾವೆ ತಿಳ್ಕೊಳ್ಳೋದಕ್ಕೋಸ್ಕರ ಹನುಮಂತ ಅವರಾದಂಥವರು ದಕ್ಷಿಣಕ್ಕೆ ಹೋಗ್ತಾರೆ. ಅಲ್ಲಿ ಅವರು ಲಂಕೆಗೆ ಹೋಗಿ ಸೀತೆಯನ್ನು ಭೇಟಿ ಮಾಡಿ ಒಂದಷ್ಟು ಜನ ರಾಕ್ಷಸನ ಸಂಹಾರ ಮಾಡಿ ಒಂದಷ್ಟು ಲಂಕೆಯನ್ನು ನಾಶ ಮಾಡಿ ಹನುಮಂತ ವಾಪಸ್ ಬರ್ತಾನೆ. ನಂತರ ಶ್ರೀರಾಮಚಂದ್ರ ತನ್ನ ವಾನರ ಸೈನ್ಯಗಳಿಗೆ ಕೋಟಿ ವಾನರ ಸೈನ್ಯಗಳಿಗೆ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸಿ ಸಮುದ್ರೋಲ್ಲಂಘನವನ್ನ ಸೇತುವೆ ಮುಖಾಂತರ ಮಾಡ್ತಾರೆ. ನಂತರ ಲಂಕೆಯಲ್ಲಿ ಅವನು ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿ ರಾವಣನ ಸಂಹಾರ ಮಾಡಿ ವಿಭೀಷಣಿಗೆ ಲಂಕಾಧೀಶನಾಗಿ ಪಟ್ಟಾಭಿಷೇಕ ಮಾಡಿ ಮತ್ತೆ ಅಷ್ಟೇ ಅವರಿಗೆ 14 ವರ್ಷ ವನವಾಸದ ಒಂದು ಅವಧಿ ಮುಗಿದಿರುತ್ತೆ. ನಂತರ ವಿಭೀಷಣ ಪಟ್ಟಂತಹ ಪುಷ್ಪ ವಿಮಾನದಲ್ಲಿ ಅವನು ಮತ್ತೆ ವಾಪಸ್ಸು ಇಲ್ಲಿಗೆ ಬರ್ತಾನೆ. ಇಲ್ಲಿ ಬಂದಾಗ ಭರತ ಅಯೋಧ್ಯೆಯನ್ನು ಪ್ರವೇಶಿಸಿದೆ. ನಂದಿಗ್ರಾಮ ಎಂಬ ಗ್ರಾಮದಲ್ಲಿ ರಾಜ್ಯ ಸಿಂಹಾಸನದ ಮೇಲೆ ರಾಮನ ಪಾದುಕೆಯನ್ನು ಇಟ್ಟು ರಾಜ್ಯಭಾರವನ್ನು
ನಮಗೆ ಕೂಡ ಹೇಳಿರ್ತಾರೆ ಅಂಚೋಟಿ ಅವರ ಭೇಟಿಯಲ್ಲಿ ಹೇಳಿದರೆ 14 ವರ್ಷದವರೆಗೂ ನಮಗೆ ಇರ್ತೀನಿ ನೀನು ಯಾವತ್ತು 14 ವರ್ಷ ಆದ್ಮೇಲೆ ನಿನ್ ದರ್ಶನ ಆಗದಿಲ್ವೋ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತೇಳಿ ಅದನ್ನು ಕೂಡ ಸಿದ್ಧ ಆಗಿರ್ತಾರೆ. ಅಂಥದ್ರಲ್ಲಿ ರಾಮ ನಂದಿ ಗ್ರಾಮಕ್ಕೆ ಬರ್ತಾರೆ, ಭರತ ಸಂಘಕ್ಕೆ ಬರ್ತಾರೆ. ನಂತರ ಎಲ್ಲರೂ ಕೂಡ ಅಯೋಧ್ಯೆಯನ್ನು ಪ್ರವೇಶಿಸಿ ರಾಮನಿಗೆ ಪಟ್ಟಾಭಿಷೇಕವನ್ನ ಮಾಡ್ತಾರೆ. ರಾಮ ಅಂತ ಕಥೆ. ಇಲ್ಲಿ ರಾಮ ಅನೇಕ ಸಾಹಸವನ್ನ ನೋಡಬಹುದು. ಕಾವ್ಯದ ದೃಷ್ಟಿಯಿಂದ ರಾಮಾಯಣವನ್ನು ನೋಡಿದರೆ ಕಾವ್ಯಾಸಕ್ತರಿಗೆ ರಾಮಾಯಣ ಬಿಟ್ಟರೆ ಬೇರೆ ಗ್ರಂಥವೇ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇರುವಂತಹ ಸುಮಾರು 100 ಅಲಂಕಾರಗಳಿಗೂ ಕೂಡ ಉದಾಹರಣೆಯಾಗಿ ರಾಮಾಯಣದಲ್ಲಿ ನಮಗೆ ಸ್ಫೋಟಕ ಸಿಗುತ್ತೆ. ಹಾಗಾಗಿ ಇದನ್ನ
स्वयं
ಹೋಗ್ಬಿಡಿ.
கேட்கறதுக்கு ஆனந்தமான சூழ்நிலை இது. அதனால எல்லாரும்
Thank you.
இதெல்லாம் 3 உடல் சொல்லணும். ஃபஸ்ட்டு உடல் சொல்ல எல்லாரும் வாங்கி சொல்லணும். சேர்க்கிறாங்க. அப்புறம் மேற்கொள்ளும் ஆங்கீரச ஆயாஸ்ய கௌதம ரேஷய ருக்ராம்பிர கௌதம கோத்ரோத்பவ மினிவம்சோத்பவஸ்ய ஸ்வர்ணரோம மகாராஜ வர்மாவத்ரீம் ரஸ்வரோம மகாராஜ வர்மண பௌத்ரீம் கௌண்டின்ய ரேஷய ருக்ராம்பிர வாசிஷ்ட கோத்ரோத்பவாய ஸ்ரீமதே யக்ஷோபுத்ரோத்பவஸ்ய நாபாத் மகாராஜ कन्या कनक संपन्ना कनकाभरण भूषिता दास्यामि विष्णवे तुभ्यं ब्रह्मलोक जिगेशया विश्वोत्तराः सर्वभूताः साक्षिण्यः सर्वदेवताः इमां कन्यां वदास्यामि पुत्रस्यामि ಅಮ್ಮ
ಅಲ್ವೇ ನಾನೆಲ್ಲ ಮುಗ್ದವಾಯ್ತು ಅನ್ಕೊಂಡೆ. ವಿಚಾರಾನಿ ಮಾಂ ಸರ್ವಾಂ ಶಸ್ತ್ರಪುರುಷೋತ್ತಮ ವಿಚಾರಾಪದೇಶೇನ ಕೃತ